ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೃತಿಕಾ ಯಶ್ವಿಕಾ ಕಿಚನ್. ಇದು ರಾ ಬನಾನಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಹಿಟ್ಟು ಹಾಕಿ ಮತ್ತು ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಸೋಡಾ ಸ್ವಲ್ಪ ಹಾಕಿ ಖಾರದ ಪುಡಿ ಸ್ವಲ್ಪ ಹಾಕಿ ನೋಡಿ ಯಾವ ಥರ ಎಲ್ಲ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಂದ್ಬಿಟ್ಟು ಖಾರದ ಪುಡಿ ಹಾಕಿ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಹಿಸುಕ್ಕೋಬೇಕು ಕೈಯಲ್ಲಿ. ನೋಡಿ ಯಾವ ಥರ ಎಲ್ಲ ಮಾಡ್ತಾಯಿದ್ದೀನಿ. ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕಿ ಚೆನ್ನಾಗಿ ಹಿಸ್ಕೊಬೇಕು. ಅದು ಗಂಟು ಕಟ್ಬಿಡುತ್ತೆ, ಸ್ವಲ್ಪ ಉಂಟೆ ಥರ ಹಾಗೆ ಇದ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಂಟೆ ಕಟ್ಟಕ್ಕೆ ಬಿಡಬಾರ್ದು. ಕಟ್ಟಕ್ಕೆ ಬಿಡದೆ ನೋಡಿ ಆ ಥರ ಎಲ್ಲ ಆ ಥರ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಈ ಥರ ಆಗುತ್ತೆ. ಈ ಥರ ಆದಮೇಲೆ ಮತ್ತೆ ನೋಡಿ ಇಷ್ಟು ಅದಕ್ಕೆ ಇಟ್ಕೋಬೇಕು. ಕಳೆ ಇಟ್ಟಿಸ್ಕೊಂಡು ನೋಡಿ ಇಷ್ಟು ಅದಕ್ಕೆ ಅಂತ ಇಟ್ಕೊಂಡಿರಬೇಕು. ಮತ್ತು ರಾ ಬನಾನಾ ಎಲ್ಲ ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡ್ಕೊಂಡಿರಬೇಕು. ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿಕೊಂಡು ಇಟ್ಕೊಂಡಿರಬೇಕು. ನೋಡಿ ಯಾವ ಥರ ಎಲ್ಲ ಆಗಿದೆ. ಈ ಥರ ಅದಕ್ಕೆ ಇಟ್ಕೊಂಡು ಮತ್ತು ರಾ ಬನಾನೆಲ್ಲ ಕಟ್ ಮಾಡಿ ಇಟ್ಟು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಅಂದಾಗ ರಾ ಬನಾನ ಹದ್ದಿ ಅದರೊಳಗಡೆ ಕಡಲೆ ಹಿಟ್ಟಿರುತ್ತಲ್ವ ಆ ಕಡಲೆ ಹಿಟ್ಟೆಲ್ಲ ಹದ್ಕೊಂಡು ಅದರಲ್ಲಿ ಬಿಟ್ಟರೆ ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಯಾವ ಥರ ಎಲ್ಲ ಬಿಡ್ತೀನಿ ಅಂದ್ಬಿಟ್ಟು ಎಣ್ಣೆ ಕಾದಿರುತ್ತಲ್ವ ಕಾದಿರೋ ಎಣ್ಣೆಯಲ್ಲಿ ಕಡಲೆ ಹಿಟ್ಟೆಲ್ಲ ಹಾಕಿ ಮತ್ತು ಅದರೆಲ್ಲ ಹಾಕ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಸ್ನ್ಯಾಕ್ಸ್ಗೂ ಆಗುತ್ತೆ. ಮತ್ತು ನಮಗೆ ಈಗ ಚಳಿಗಾಲ ಅಲ್ವಾ, ಬಿಸಿ ಬಿಸಿ ರಾ ಬನಾನ ಬಜ್ಜಿ ಮಾಡ್ಕೊಂಡು ತಿಂದರೂ ತುಂಬಾ ರುಚಿಯಾಗಿರುತ್ತೆ. ನೋಡಿ ಯಾವ ಥರ ಎಲ್ಲ ಈ ಥರ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಬಿಡ್ತಾಯಿದ್ದೀನಿ. ಎತ್ತಿ ಅದರೆಲ್ಲ ಹದ್ಕೊಂಡು ಕಡಲೆ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ವ ಅದರೆಲ್ಲ ಹದ್ಕೊಂಡು ಇದು ನಾವು ಫ್ಯಾನಲ್ಲಿ ಎಣ್ಣೆ ಹಾಕಿ ಇಕ್ಕಿರ್ತೀರಲ್ವ ಕಾಯೋಕ್ಕೆ ಅಂತ ಆ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ ಯಾವ ಥರ ಎಲ್ಲ ಹಾಕ್ತಾಯಿದೆ ಅಂದ್ಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಳಿಗಂತೂ ಈ ಥರ ಮಾಡಿಕೊಂಡ್ರೆ ಚೆನ್ನಾಗೂ ಇರುತ್ತೆ. ಬಿಸಿ ಬಿಸಿಯಾಗಿ ಟೀ ಮತ್ತು ಈ ಥರ ಬಜ್ಜಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ ಬಿಸಿ ಬಿಸಿಯಾಗಿ ತಿನ್ಲೂಬೋದು. ಯಾವ ಥರ ಎಲ್ಲ ಆಗಿದೆ ಈ ಥರ ಆಗುತ್ತೆ. ಮತ್ತು ತಿರುವು ಹಾಕ್ಕೋಬೇಕು. ಒಂದು ಟೈಮು ಕೆಳಗಡೆ ಇರೋದು ಮೇಲ್ಗಡೆ ಇರೋದು ಕೆಳಗಡೆ ಆ ಥರ ತಿರುವು ಹಾಕ್ಕೋಬೇಕು. ಯಾಕಂದರೆ ಕೆಳಗಡೆ ಬೇಯೋದಿಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮೇಲ್ಗಡೆ ಮಾಡ್ಕೋಬೇಕು. ಯಾಕಂದರೆ ಮೇಲ್ಗಡೆ ಇರೋದು ಕೆಳಗಡೆ ಇರೋದು ಬೆಂದೋಗಿರುತ್ತೆ, ಮೇಲ್ಗಡೆ ಇರೋದು ಬೇಯೋದಿಲ್ಲ. ಅದಕ್ಕೋಸ್ಕರ ಕೆಳಗಡೆ ಇರೋದು ಮೇಲ್ಗಡೆ ಇರೋದು ಕೆಳಗಡೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇಷ್ಟಾಗಿ ನೋಡಿ ಯಾವ ಥರ ಎಲ್ಲ ಆಗಿದೆ ಅಂತ ಬಜ್ಜಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಒಂದು ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್.